ನೆರಳು ರೂಪದಲ್ಲಿ ಕಂಡುಬಿಡ್ತು ಚೌಡಿ. ನಿಂತ್ಕೊಂಡಾಗ ಕೀರಾಡೋದೆ ನಾನು. ಕೀರಾಡೋದ್ಮೇಲೆ ನೆರಳು ಮಾತಾಡ್ತು, ನೀನೇನು ಎದುರು ಬೇಡ, ನಾನು ಇದ್ದೀನಿ ಜೊತೆಲಿ. ಈಚೆಗೆ ಬಂದಾಗ ಒಂಥರ ಜ್ಯೋತಿ ರೂಪದಲ್ಲಿ ಕಾಣ್ತು. ಅರುಣಿಸು ಕಪ್ಪಾಳಿ ಈ ದೀನಳ ಮೊರೆ ಕೇಳಿ. ಇಲ್ಲಿ ಏನೇ ಒಂದು ಮಾಡಬೇಕಾದ್ರೂ ನಾವು ದೇವ್ರು ಬಿಟ್ಟು ನಾವೇನು ಮಾಡೋದು, ಫಸ್ಟು ದೇವ್ರು ಕೇಳ್ತೀವಿ. ದೇವ್ರು ಯಾವ ಲೆಕ್ಕಾಚಾರದಲ್ಲಿ ಈ ಥರ ಮಾಡ್ರಪ್ಪ, ಹಿಂಗೆ ಮಾಡಿ ಅಂತಂದರೆ ಮಾಡೋದು. ಯಾರೋ ಹೇಳ್ತಾರೆ ಏನೋ ಹೇಳ್ತಾರೆ ಅದೆಲ್ಲ ಕೇಳಲ್ಲ. ಫಸ್ಟು ಏನು ದೇವ್ರು ಹೇಳ್ತೈತೆ, ಕಬ್ಬಾಳಮ್ಮ ಏನು ಹೇಳ್ತಾರೆ ಆ ಲೆಕ್ಕಾಚಾರದಲ್ಲಿ ಮಾಡ್ತೀವಿ. ಅಮ್ಮ ಕಬ್ಬಾಳಿಯೇ. ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಮಾಗಡಿ ಹತ್ರ ಇರೋ ಶ್ರೀ ಚಿಕ್ಕಣ್ಣ ಸ್ವಾಮಿ ಶ್ರೀ ಕಬ್ಬಾಳಮ್ಮ ಚೌಡೇಶ್ವರಿ ದೇವಸ್ಥಾನದಲ್ಲಿ ಇದ್ದೀವಿ. ಈ ಕ್ಷೇತ್ರದ ಮಹತ್ವ ಏನಂದರೆ ಇಲ್ಲಿ ರಕ್ತ ಬಲಿ ಕೊಟ್ಟರೆ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತೆ. ಈ ಕ್ಷೇತ್ರದ ಬಗ್ಗೆ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಗುರುಗಳು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಶ್ರೀ ಕಬ್ಬಾಳಮ್ಮ ಚೌಡೇಶ್ವರಿ ಅವರು ಇಲ್ಲಿ ಹೇಗೆ ನೆಲೆಗೊಂಡ್ರು ಅಂತ ತಿಳಿಸ್ಕೊಡ್ತೀರಾ? ಇಲ್ಲಿ ಕಬ್ಬಾಳಮ್ಮ ಮತ್ತು ಚೌಡೇಶ್ವರಿ ಮೊದಲು ಕಬ್ಬಾಳಮ್ಮ ಇದ್ದಿದ್ದು. ನಮ್ಮ ಅಜ್ಜಿಯರು ಪೂಜೆ ಮಾಡ್ತಾಯಿದ್ರು. ನಮಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ದೇವರು ಅಂದರೆ ನಮ್ಗೆ ಒಂದು ಉದಾಸೀನ. ನಾನು ಫೋಟೋಗ್ರಫಿ ಕೆಲಸ ಮಾಡ್ತಿದ್ದು. ಹುಡುಗರು ಸಹ ಕರ್ಕೊಂಡೋಗೋದು, ಕೆಲಸ ಮಾಡ್ಕೊಳ್ಳೋದು, ಬರೋದು, ಹೊರಗಡೆ ಎಲ್ಲ ತಿನ್ಕೊಳ್ಳೋದು, ಮನೆಗೆ ಬರೋದು, ಆ ಥರ ಮಾಡ್ಕೊಂಡು ಹೋಗ್ತಿತ್ತು. ಯಾಕೆ ಅಂದರೆ ನಾನು ದೇವರು ಅಂತ ನಂಬ್ತಿರಲಿಲ್ಲ ಫಸ್ಟು. ದೇವರು ಅಂದರೆ ಏನು ಏನೋ ಒಂಥರ ಉದಾಸೀನ. ನಾನು ಮೂಲಸ್ಥಾನಕ್ಕೆ ಹೋದ್ರೂ ನೋಡೋದು, ಕೈ ಮುಗಿತಿರಲಿಲ್ಲ, ನೋಡೋದು, ಸುಮ್ಮನೆ ಬರೋದು. ಎಲ್ಲಾರ ನಾನ್ ವೆಜ್ ಅಡುಗೆ ಮಾಡಿದರೆ ಊಟ ಮಾಡೋದು, ಆ ಥರ ಬರೋದು, ಆ ಥರ ಮಾಡ್ತಾಯಿದ್ದೆ. ನನಗೆ ಒಂದು ಸಲ ಸಿಕ್ಕಾಪಟ್ಟೆ ತೊಂದರೆ ಆಗ್ಬಿಡ್ತು. ಆ ಆರ್ಡ್ರ್ ವಿಚಾರದಲ್ಲೇ ಆಗಲಿ, ಸ್ಟುಡಿಯೋ ವಿಚಾರದಲ್ಲೇ ಆಗಲಿ, ಫುಲ್ಲು ನಿಂತೋಗೋ ಸ್ಟೇಜ್ ಬಂದ್ಬಿಡ್ತು. ಆ ಲೆಕ್ಕಾಚಾರದಲ್ಲಿ ಬಂದಾಗ ನನಗೆ ಏನು ಅನಿಸ್ಬಿಡ್ತು ಅಂದರೆ, ಇರಬಾರ್ದು, ಎಲ್ಲ ಹುಡುಗರು ಆಡ್ಕೋತಾರೆ, ನಮ್ಮ ಫೋಟೋಗ್ರಫಿ ಸಂಘದವರೆಲ್ಲ ಆಡ್ಕೋತಾರೆ ಅಂದ್ಬಿಟ್ಟು ಆ ಥರ ಅನ್ಕೊಬಿಟ್ಟೆ. ನಾನು ಇರಬಾರ್ದು, ನಾನು ಸತ್ತೋಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೋಗ್ಬಿಟ್ಟೆ. ಶ್ರಾವಣ ಮಾಡಿ ಮನೇಲಿ ನಾನ್ ವೆಜ್ ಊಟ ಮಾಡಿದರು. ನಾನ್ ವೆಜ್ ಊಟ ಮಾಡಿ ಸತ್ತೋಗ್ಬೇಕು, ಇರಬಾರ್ದು ಅಂದ್ಬಿಟ್ಟು ಕೊನೆ ಶ್ರಾವಣದಲ್ಲಿ ಮುಸ್ಸಂಜೆಲ್ಲಿ ಬಂದಿದ್ದು ನಾನು ಇಲ್ಲಿಗೆ. ಬಂದಾಗ ನನಗೆ ಒಂದು ಹಣಸಿ ಮರ ಇತ್ತು, ನಮ್ಮ ಕಬ್ಬಾಳಮ್ಮನ ಹುತ್ತದ ಎದುರುಗಡೆ ಒಂದು ಹಣಸಿ ಮರ ಇತ್ತು. ಅಲ್ಲಿ ಇರಬಾರ್ದು, ಸತ್ತೋಗ್ಬೇಕು ನೇಣಾಕೊಂಡು ಅನ್ನೋ ಲೆಕ್ಕಾಚಾರದಲ್ಲಿ ನಾನು ಬಂದಿದ್ದು. ಆ ಟೈಮಲ್ಲಿ ಒಂದು ಅಜ್ಜಿ ಬಂದು ನನ್ನ ಕೇಳ್ತು, ಏನಪ್ಪ ಯಾವೂರು ಏನು ಎತ್ತ ಅಂತ. ನಾನಂದ್ರೆ ಯಾವೂರಾಗಲಿ ಏನಾಗಲಿ ಸ್ವಲ್ಪ ಕೋಪ. ನನಗೆ ಒಂದು ಸ್ವಲ್ಪ ಸಾಲ ಜಾಸ್ತಿ ಇತ್ತು, ಅದರಿಂದ ನಾನು ಸ್ವಲ್ಪ ಕೋಪದಲ್ಲಿ ಮಾತಾಡಿದೆ. ಆ ಅಜ್ಜಿ ಬಂದು, ಏನು ನನಗೆ ಹಿಂದಿರಿಕ ಮಾತಾಡ್ತೀಯ ಅಂತ ಬಂದಿದ್ದೆ. ಕೆಪ್ಪಳಕ್ಕೆ 2 ಡೇಟ್ ಹೊಡೆದ್ಬಿಟ್ರು. 2 ಡೇಟ್ ಹೊಡೆದ್ಬಿಟ್ಟು ನನ್ನೇ ಮಾಡಿದ್ರು, ಜುಟ್ಟ ಹಿಡ್ಕೊಂಡು ಒಂದು ಡ್ರಮ್ ಅಡಗಿದ್ದು ನೀರಲ್ಲಿ. ಆ ನೀರಿಂದ ಕರ್ಕೊಂಬಂದು ತಲೆಯೆಲ್ಲ ಅಜ್ಜೋದು ನೀರಿಗೆ. ನಾನು ಏನು ಮಾತಾಡೋಕ್ಕೆ ಸ್ಥಿತಿಲಿಲ್ಲ ಆ ಅಜ್ಜಿ ಹಿಡ್ಕೊಂಡ್ಮೇಲೆ. ಆ ಅಜ್ಜಿ ಹೇಳಿದ್ದು ಒಂದೇ ಮಾತು, ನೋಡಪ್ಪ ಇಲ್ಲಿಂದಿಗೆ ನಿಂದು ಶನಿ ಗುರು ಎಲ್ಲ ಬಿಟ್ಟೋಯ್ತು, ಶನಿ ಎಲ್ಲ ಬಿಟ್ಟೋದ ನಿನಗೆ, ರಾಹು ಎಲ್ಲ ಬಿಟ್ಟೋಯ್ತು, ನಡಿ ಬಾಯಿಲಿ ಅಂದ್ಬಿಟ್ಟು ಒತ್ತು ತಾವು ಕುಂಡಿಸಿ ತಲೆ ಮೇಲೆ ಕೈ ಇಕ್ಕಿದ್ರು. ಕೈ ಇಕ್ಬಿಟ್ಟು ಒಂದು ಮಾತು ಕೇಳಿದ್ರು, ನಿನ್ನ ಕನಸಲ್ಲಿ ನಿನ್ನ ಕಣ್ಣಿಂದ ಏನು ಕಾಣ್ತದೆ ನೋಡೋದು ಅಂತ. ಉತ್ತ ನನಗೆ ಯಾವ ಥರ ಕಂಡುಬಿಡ್ತು ಅಂದರೆ ಕಬ್ಬಾಳಮ್ಮ ವಿಗ್ರಹ ಥರ ಕಂಡುಬಿಡ್ತು ನನಗೆ. ನಾನು ಆ ಅಜ್ಜಿಗೆ ಹೇಳ್ತಾರೆ, ಅಜ್ಜಿ ಇಲ್ಲಿ ಯಾರೋ ಒಂದು ಹೆಣ್ಣು ಕುಂತೈತೆ ಅಂತ ನಾನು ಅವ್ರಿಗೆ ಹೇಳಿದೆ. ಹೇಳಿದಾಗ ಅವರು ಒಂದೇ ಮಾತಲ್ಲಿ ಹೇಳಿದ್ದು, ಆ ಥರನೇ ಕಣ್ಮುಚ್ಕೊಂಡು ನೋಡಪ್ಪ ಏನು ಕಾಣುತ್ತೆ ಅಂತ. ನಾನು ಕಣ್ಮುಚ್ಚಿ ಅವಾಗೆಲ್ಲ ಕಣ್ಮುಚ್ಚಿದ್ದೀನಿ ಅನ್ನೋ ಥರ ನನಗೆ ಕಂಡುಬಿಡ್ತು. ಆಮೇಲೆ ಯಾವ ಥರ ಅಂತಂದರೆ ರಾತ್ರಿ ಒಂದು 10-11 ಗಂಟೆ ಆಗೋಯ್ತೆ. ನಮ್ಮ ಅಪ್ಪ ಅಮ್ಮ ಎಲ್ಲ ಹುಡ್ಕವ್ರೆ, ಇವರೇನೋ ಸಾಲಕ್ಕೇನೋ ಎದ್ರಕೊಂಡು ಎಲ್ಲರೂ ಸೂಸೈಡ್ ಮಾಡ್ಕೊಬಿಟ್ಟವನ ಏನೋ ಅನ್ನೋ ಲೆಕ್ಕಾಚಾರದಲ್ಲಿ ಹುಡ್ಕವ್ರೆ. ನಮ್ಮ ಫ್ರೆಂಡ್ ಒಬ್ಬರು, ನಮ್ಮ ಅಪ್ಪ ನಮ್ಮಮ್ಮ, ನಮ್ಮ ಫ್ಯಾಮಿಲಿ ಇನ್ನೊಬ್ಬರು, ಅವರೆಲ್ಲ ಬಂದು ತೋಟ ಬಂದು ನೋಡಿದಾಗ, ನಾನು ಉತ್ತುತ್ತವೇ ಕೂತಿದ್ದಾಗ ನಮ್ಮ ಅಪ್ಪ ಬಂದು ಎಬ್ಬರಿಸಿದೆ. ಯಾಕಪ್ಪ ಇಲ್ಲಿ ಬಂದು ಕುಂತಿದ್ಯಾ ಏನು ಅಂದಾಗ, ಹಿಂಗೆ ಒಂದು ಅಜ್ಜಿ ಕರ್ಕೊಂಬಂತು ನನ್ನ, ಅದಕ್ಕೋಸ್ಕರ ಬಂದೆ ನಾನಿಲ್ಲಿ, ತೋಟದ ಕಡೆ ಬಂದಿದ್ದೆ, ಅಜ್ಜಿ ಇಲ್ಲಿ ಕುಂಡಿಸ್ತಿ, ತಲೆ ಮೇಲೆ ಕೈ ಇಕ್ತು, ಎಲ್ಲೋಯ್ತಾವ ಅಜ್ಜಿ ಅಂತ ಕೇಳಿದಾಗ ನಮ್ಮ ಅಪ್ಪ ಅಂತಂದರು, ಯಾವ ಅಜ್ಜಿನೂ ಇಲ್ಲ, ನಡಿಯಪ್ಪ ಹೋಗೋಣ ಅಂದ್ಬಿಟ್ಟು ಕರ್ಕೊಂಬಂದರು. ನೈಟ್ ಮನಗಿದ್ದೀನಿ, ನನಗೆ ಕೂಗೋ ಥರ, ನನಗೆ ಕಾಣಿಸ್ತಾ ಇಲ್ಲ, ಎಲ್ಲಿದ್ದೀಯಾ ಬಾ ಅನ್ನೋ ಥರನೇ ಜಾಸ್ತಿ. ಆವಾಗ ನಾನೇನು ಮಾಡಿದೆ, ನಮ್ಮ ಅಪ್ಪಂಗೆ ಹೇಳಿದೆ, ಅಪ್ಪ ಹಿಂಗೆ ಕೂಗ್ತೈತೆ, ನಾನು ಹೋಗ್ಬೇಕಾ ಅಲ್ಲಿಗೆ ಹಿಂಗಂತ ಅಂದಾಗ ನಮ್ಮ ಮನೆಯವರೆಲ್ಲ ಎದುರ್ಕೊಂಡು, ಇವ್ರಿಗೆಲ್ಲ ದೇವಗೆ ಹಿಡಿದ್ಬಿಟ್ಟೈತೆ, ಯಾರೇನೋ ವಾಮಾಚಾರ ಮಾಡ್ಬಿಟ್ಟಾರ ಏನು ಅಂದ್ಬಿಟ್ಟು, ನಮ್ಮ ಪಕ್ಕದೂರಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಐತೆ, ಅಲ್ಲಿ ಕರ್ಕೊಂಡೋದ್ರು. ಅಲ್ಲೋ ಏನಿಲ್ಲ, ಯಾರು ಒಂದೇ ಮಾತಾಡೋದು, ಇವ್ರಿಗೇನು ಆಗಿಲ್ಲ, ಕರ್ಕೊಂಡೋಗಿ ಯಾವುದು ದೇವನಿಲ್ಲ ಏನೂ ಇಲ್ಲ,
ಯಾಕೆಂದರೆ ಅಷ್ಟು ಮೈಂಡ್ ಸೆಟ್ಟು ನನಗೆ ಯಾವ ಥರ ಅಂತಂದರೆ ನನಗೆ ವಾಯ್ಸು ಕೇಳೋ ಕಡೆಗೆ ನನ್ನ ಮೈಂಡ್ ಸೆಟ್ಟು. ಇವ್ರು ಏನು ಮಾತಾಡ್ತಿರೋ ನನಗೆ ಕೇಳಿಸೋಕ್ಕಿಲ್ಲ, ನನಗೆ ಅದೇಗೇ ಜಾಸ್ತಿ. ಆ ವಾಯ್ಸು ಯಾವಾಗ ಕೂಗ್ತದೆ ಅನ್ನೋದೇ ಒಂದು ಹಂಬಲ ಜಾಸ್ತಿ ಆಗೋದು. ಆಮೇಲೆ ನಾನೇನು ಮಾಡಿದೆ, ನಮ್ಮಮ್ಮಂಗೆ ಅಮ್ಮ ಈಗ ಯಾಕೋ ಸಿಕ್ಕಾಪಟ್ಟೆ ಕೂಗ್ತದೆ, ಕಬ್ಬಾಳಮ್ಮಂಗಾರ ಹೋಗಿ ಬರ್ತೀನಿ ನಾನು ಅಂತ ಹೇಳಿದೆ ನಾನು. ನಮ್ಮಮ್ಮ ಆಯ್ತಪ್ಪ ಹೋಗು ಅಂತಂದಾಗ ನಾನು ಗಾಡಿ ಇಸ್ಕೊಂಡು ಹೋಗಿ ಕಬ್ಬಾಳಮ್ಮಂಗೆ ಹೋದಾಗ ನನಗೆ ಅಲ್ಲಿ ಯಾವ ಥರ ಆಗ್ಬಿಡ್ತು ಅಂದರೆ ಸಿಕ್ಕಾಪಟ್ಟೆ ಕಣ್ಣೀರು, ಒಂಥರ ಭಯ. ಆ ಅಮ್ಮನ ಯಾವ ಥರ ಮಾತಾಡಿಸ್ಬೇಕು ಅಂತಲೇ ಗೊತ್ತಿಲ್ಲ, ಕೈ ಮುಗಿಬೇಕು ಅನ್ನೋದು ಒಂಥರ ಭಯ. ಯಾಕೆಂದರೆ ಯಾವತ್ತೂ ನಾನು ಹೋದ ಸರಿ ಕೈ ಮುಗಿಯೋಕ್ಕಿಲ್ಲ, ಏನು ಇದು ಮಾಡೋಕ್ಕಿಲ್ಲ. ಎಲ್ಲ ಪೂಜೆ ಸಾಮಾನು ತಗೊಂಡಿದ್ರೆ ಆಡ್ಕೊಂಡು ನಗಿನ್ ನಾನು. ದೇವರು ಅಂದರೆ ಒಂಥರ ನಗೋದು, ಯಾವ ದೇವರು ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಿದ್ದೆ ಅವಾಗೆಲ್ಲ, ಹಿಂದೆ ಎಲ್ಲ. ಆಮೇಲೆ ನಾನಲ್ಲಿ ಮೇನಲ್ಲಿ ಕೃಷ್ಣಪ್ಪ ಅಂತ ಇದ್ದರು, ಅವ್ರ ಹತ್ರ ಹೇಳಿದೆ ನಾನು, ಈ ಥರ ನಮ್ಗೆ ಹಿಂಗೆ ಆಯ್ತಾ ಇದೆ, ಏನು ಮಾಡಬೇಕು ಇದಕ್ಕೆ ಗೊತ್ತಿಲ್ಲ ಅಂತ ಅಂದಾಗ, ತಾಯಿನೇ ನಿನಗೆ ಏನೋ ಒಂದು ಸೂಚನೆ ಕೊಡ್ತೈತೆ ನೋಡಪ್ಪ ನೀನು ಅಂತಂದು ಅಂದಮೇಲೆ ಬೆಟ್ಟದ ಕಡೆ ಕೂಗ್ತು ನನಗೆ. ಕಬ್ಬಾಳ ಸಾತ್ನೂರಲ್ಲಿ ಬೆಟ್ಟದ ಕಡೆ ಕೂಗಿದಾಗ ನಾನು ಇಲ್ಲಿದ್ದೀನಿ, ನೀನು ಅಲ್ಲೆಲ್ಲ ಹುಡ್ಕೋಬೇಡ, ನಾನು ಇಲ್ಲಿದ್ದೀನಿ ಬಾ ಅಂತ ಕೂಗ್ದಂಗಾಯ್ತು. ಆವಾಗ ನಾನು ಅವ್ರಿಗೆ ಹೇಳಿದೆ, ಇಲ್ಲಪ್ಪ ನನಗೆ ಹಿಂಗೆ ಬೆಟ್ಟದ ಕಡೆ ಕೂಗ್ತೈತೆ, ನಾನು ಹೋಗ್ತೀನಿ ನಾನಲ್ಲಿ. ಆಯ್ತಪ್ಪ ಹೋಗು ಅಂತ ಅಂದರು ಅವರು. ನಾನು ಬೆಟ್ಟದ ಕಡೆಯಿಂದ ನಡ್ಕೊಂಬರ್ಬೇಕಾದ್ರೆ ತಾಳ್ಬೆಟ್ಟ ಅಂತ ಐತೆ, ತಾಳ್ಬೆಟ್ಟಕ್ಕೆ ಬರೋಷ್ಟು ಸಿಕ್ಕಾಬಿಟ್ಟೆ ಸುಸ್ತಾಗೋಯ್ತು ನನಗೆ. ಕುಂತ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಬಿಟ್ಟೆ ನಾನು. ಇಲ್ಲಪ್ಪ ನನ್ನ ಕೈಲಿ ಹತ್ತಕ್ಕಾಗಲ್ಲ, ಬೆಟ್ಟ ಹತ್ತಕ್ಕಾಗಲ್ಲ, ಸಿಕ್ಕಾಬಿಟ್ಟೆ ಇದೈತೆ, ನಾನು ಹತ್ತಕ್ಕಾಗಲ್ಲ ಅಂದ್ಬಿಟ್ಟು. ಆವಾಗ ನನಗೆ ಏನು ಅನ್ನಿಸ್ತು ಅಂದರೆ, ಏನಾರ ಆಗಲಿ ಎತ್ತರ ಆಗಲಿ ಕೂಗೋದಲ್ಲ, ಆ ಕಡೆ ಕೂಗೋ ಕಡೆಗೆ ಗಮನ ಜಾಸ್ತಿ. ಯಾರೋ ಕೂಗ್ತಾರೆ ಅವ್ರು ನೋಡಬೇಕು ಕಣ್ಣಿಂದ ಅನ್ಸೋದು ನನಗೆ. ಒಂದು ತಾಳ್ಬೆಟ್ಟದಿಂದ ಒಂದು ಸ್ವಲ್ಪ ಅರ್ಧ ದಾರಿಗೆ ಹೋದೆ, ನನಗೆ ಆಂಜನೇಯ ಸ್ವಾಮಿ ವಿಗ್ರಹ ಸಿಕ್ತು. ಒಂದು 3 ಇಂಚ್ ಐತಿ, ಇವಾಗಲೂ ಇದೆ, ಅದು ಮಡಿಕೊಂಡು ಪೂಜೆ ಮಾಡ್ತಾಯಿದ್ದೀವಿ. ಅದು ಫಸ್ಟು ಆಂಜನೇಯ ವಿಗ್ರಹ ಸಿಕ್ತು ನನಗೆ. ಅದನ್ನು ತಗೊಂಡೆ, ಎತ್ಕೊಂಡು ಅದು ವಿಗ್ರಹ ನೋಡ್ಕೊಂಡು ಹೇಳ್ದೆ ಅದು ವಿಗ್ರಹಕ್ಕೆ, ಅಪ್ಪ ಆಂಜನೇಯ ನೀನು ನನ್ನ ಕೈ ಸಿಕ್ಕಿದೀಯಾ, ನಾನು ಯಾವ ಥರಪ್ಪ ಮಾಡಬೇಕು ನನಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನಾನೆಲ್ಲ ನೊಂದ್ಬಿಟ್ಟಿದ್ದೀನಿ, ಎಲ್ಲರೂ ಆಡ್ಕೊತಾರೆ, ಯಾವ ಥರ ಇದು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಅನ್ನೋ ವಿಚಾರದಲ್ಲಿ ನಾನು ಹೇಳಿದೆ ಅದಕ್ಕೆ. ಹಂಗೆ ಹೇಳ್ಕೊಂಡು ಮುಂದಕ್ಕೆ ಹೋಯ್ತಾ ಕಬ್ಬಾಳಮ್ಮ ವಿಗ್ರಹ ಸಿಕ್ತು. ಅದು 3 ಇಂಚೆ, ಸೇಮ್ ಎರಡು ಒಂದೇ ಇಂಚಲ್ಲಿ ಅವೇ. ನಾನು ಅದನ್ನು ತಗೊಂಡು ಬೆಟ್ಟದ ಮೇಲೆ ಹೋದಾಗ ಇಲ್ಲಿ ನನಗೆ ಅಜ್ಜಿ ಹೆಂಗೆ ನನಗೆ ಕಂಡಿದ್ರು ಅದೇ ಅಜ್ಜಿ ಅಲ್ಲಿದ್ರ ಮೇಲೆ. ಆ ಅಜ್ಜಿ ಅಲ್ಲೊಂದು ಕಲ್ಯಾಣಿ ಥರ ಐತೆ, ಆ ಕಲ್ಯಾಣಿ ಹತ್ರ ನಿಂತಿದ್ರು ಆ ಅಜ್ಜಿ. ನಾನು ಇಲ್ಲಿಂದ ಹೋಗಿ ಅಲ್ಲಿ ಹೇಳ್ದೆ, ಅಜ್ಜಿ ನೀನು ನಮ್ಮೂರಲ್ಲಿ ಸಿಕ್ಕಿದೆ ಅಲ್ವಾ, ನನಗೆ ಹಿಂಗೆ ಉತ್ತುತ್ತವೆಲ್ಲ ಕುಂಡಿಸೋದೆ ಅಲ್ವಾ ಅಂದಾಗ ಆ ಅಜ್ಜಿ ಒಂದೇ ಮಾತು ಹೇಳಿದ್ದು, ನಾನೇ ಕಣ ಬಾರೋ ಅಂತ ಕರೆದು, ಅಲ್ಲಿ ಭೀಮೇಶ್ವರ ಅಂತ ದೇವರೈತೆ, ಅಲ್ಲಿ ದೇವ್ರನ್ನ ಕೈ ಮುಕ್ಕೊಂಡು, ಅಲ್ಲಿ ಬೆಟ್ಟದ ಮೇಲೂ ತಾಯಿ ಇದ್ದಾರೆ ಕಬ್ಬಾಳಮ್ಮ, ಅವ್ರಿಗೂ ಕೈ ಮುಗಿದು ಆಮೇಲೆ ಹೇಳಿದ್ರು ಅವ್ರ ಅಜ್ಜಿ, ಬಾಲಾಜಿ ಹೋಗೋಣ ಕೆಡಕ್ಕೆ ಅಂದಿದ್ದಕ್ಕೆ, ಇಲ್ಲಪ್ಪ ನಾನು ಬರ್ತೀನಿ, ನಾನು ಲೇಟಾಗಿ, ನೀನು ಹೋಗು ನಿನ್ನ ಮನೆಗೆ ನೀನು ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಮಾತು ಹೇಳಿದ್ರು, ನೀನು ಇವತ್ತು ಹೋಯ್ತಾ ಇದೆಯಲ್ವಾ, ನೀನು ಎಲ್ಲೂ ಹೋಗ್ಬಾರ್ದು, ಯಾವ ಹೋಟ್ಲಿಗೂ ಊಟಕ್ಕೆ ಮಾಡೋಕ್ಕೆ ಹೋಗ್ಬಾರ್ದು, ಯಾರ ಮನೆಗೂ ಹೋಗ್ಬಾರ್ದು, ಸೀದಾ ನಿಮ್ಮ ಮನೆಗೆ ಹೋಗಬೇಕು, ಹಿಂದಿರು ನೋಡಬೇಡ, ಹೋಯ್ತಾರು ನೀನು ಅಂತ ಹೇಳಿದ್ರು. ನನಗೊಂಥರ ಕುತೂಹಲ ಇದ್ದೇನೆ, ಹಿಂದಿರು ನೋಡಬೇಡ ಅಂತ ಹೇಳ್ತಾರಲ್ಲ, ಯಾಕೆ ಅಜ್ಜಿ ಅಂತಂದಿದ್ದಕ್ಕೆ, ನೋಡಬಾರ್ದು ನೀನು, ನಿನ್ನ ಪಾಡು ನೀನು ಹೋಯ್ತಾಯಿರು, ಹಿಂದಿರು ನೋಡಿದ್ರೆ ನಿನಗೇನು ಸಿಗಲ್ಲ ಅಂತ ಹೇಳಿದ್ರು. ನನಗೆ ಅದೊಂದು ಸ್ವಲ್ಪ ಧೈರ್ಯ ಬಂದ್ಬಿಡ್ತು. ನನ್ನ ಅನಿಸಿಕೆ, ನನ್ನ ಮನಸ್ಸಿಗೆ ಏನೋ ಅಂದ್ಬಿಡ್ತು, ಹಿಂದಿಗೆ ನೋಡಬೇಡ, ಇವರು ಏನೋ ದೇವರೇನೋ ಇರ್ಬೋದೇನೋ, ನೋಡೋಣ ನಾನು ಹಿಂದೆ ಬರ್ತಾರೇನೋ ಅನ್ನೋ ಒಂದು ಮೈಂಡ್ ಸೆಟ್ ಬಂದ್ಬಿಡ್ತು ನನಗೆ. ಬಂದಾಗ ಆಯಿತು ಅಂದ್ಬಿಟ್ಟು ಅಂದನೇ ಹಂಗೆ ಹಿಂದಿರು ನೋಡಲಿಲ್ಲ, ಬೆಟ್ಟದಿಂದ ಕೆಳಗೆ ಇಳಿದು ಹಂಗೆ ಗಾಡಿ ತಗೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಊರಿಗೆ ಬಂದುಬಿಟ್ಟೆ ನಾನು. ಊರಿಗೆ ಬಂದಮೇಲೆ ರಾತ್ರಿ ತಿರ್ಗಾ ಕಾಣಿಸ್ತು. ಯಾವ ಥರ ಕಾಣಿಸ್ತು ಅಂದರೆ, ಮುತ್ತೈದೆ ಹಸಿರು ಸೀರೆ ಹುಟ್ಟಿರೋರು ಮುತ್ತೈದೆ ನಡ್ಕೊಂಬಂದು ಮನೆ ಬಾಗಿಲು ಬಡ್ದಂಗೆ, ನನ್ನ ಬಾಗಿಲು ತೆಗ್ದಂಗೆ ಒಳಕ್ಕೆ ಎಲ್ಲರೂ ಪ್ರವೇಶ ಮಾಡಿ ಕೇಳ್ತಿದ್ದಾರೆ ಅವ್ರು ನನ್ನ, ನಿನಗೇನು ಬೇಕು ಅಂತ ಕೇಳ್ತಾರೆ. ನನಗೇನು ಬೇಡ, ನನಗೆ ದುಡ್ಡು ಬೇಡ, ಹಣ ಆಸ್ತಿ ಏನು ಬೇಡ, ನನಗೆ ನೆಮ್ಮದಿ ಬೇಕು, ನಮ್ಗೆ ನೀವೇ ಬೇಕು, ನೀವೆಲ್ಲ ಇದ್ದೀವಿ ನಮ್ಮ ಮನೇಲಿರಿ ಅನ್ನೋ ಲೆಕ್ಕಾಚಾರದಲ್ಲಿ ಕೇಳ್ತೀನಿ ಅವ್ರನ್ನ. ಆ ಕೇಳಿದಾಗ ಅವ್ರು ಏನಂತಾರೆ ಅಂದರೆ, ನೋಡಪ್ಪ ಹಿಂಗಿದ್ರೆ ಆಗಲ್ಲ, ನೀನು ಈ ಥರ ಹೋದ್ರೆ ಆಗಲ್ಲ. ಯಾಕೆಂದ್ರೆ ನಾನು ಡ್ರಿಂಕ್ಸ್ ಮಾಡ್ತಿದ್ದೆ ಅವಾಗ, ನಾನು ಡ್ರಿಂಕ್ಸ್ ಮಾಡೋಂಗಿಲ್ಲ, ಆಮೇಲೆ ಹಂದಿ ಮಾಂಸ ಎಲ್ಲ ತಿನ್ನೋಂಗಿಲ್ಲ, ಎಲ್ಲ ಬಿಡಬೇಕಾಯ್ತಿದೆ, ಕಾಲು ಚಪ್ಪಲಿ ಹಾಕೋದೆಲ್ಲ ಬಿಡಬೇಕಾಯ್ತಿದೆ, ಇರ್ತೀಯಾ ನೀನು ಅಂತ ಕೇಳಿದಾಗ, ಆಯ್ತು ನಾನು ಇರ್ತೀನಿ ಅಂತ ಅಂದಾಗ, ಸರಿ ಆಯಿತು ಈ ಥರ ಇರಬೇಕು ಅಂತ ಅಂದಾಗ ಷರತ್ತುಗಳು ಜಾಸ್ತಿ ಕೊಟ್ಟರು ನನಗೆ. ಆಯಿತು ಅಂತಂದಾಗ ಪ್ರತಿದಿನ ಹೋಗಬೇಕು, ಪ್ರತಿದಿನ ಉತ್ತುತ್ತ ಪೂಜೆ ಮಾಡಬೇಕು, ನೀನು ಯಾವ ಥರ ಪೂಜೆ ಮಾಡ್ತೀವಿ ನಮಗೆ ಗೊತ್ತಿಲ್ಲ, ಯಾವ ಗಳಿಗೆಯಲ್ಲಿ ಪೂಜೆ ಮಾಡ್ತೀವಿ ಗೊತ್ತಿಲ್ಲ ಅಂತ ಕೇಳಿದ್ರು. ನಾನು ಹೇಳ್ದೆ ಅದು ಕನಸಲ್ಲೇ ತಾಯಿದ್ದೀರಿಗೆ, ನೋಡವ್ವ 5 ಗಂಟೆ ಏನಾಗ ಹೋಗ್ತೀನಿ, ಪೂಜೆ ಮಾಡ್ತೀನಿ, ನನಗೆ ಯಾವ ಮಂತ್ರನೂ ಬರೋಲ್ಲ, ಯಾವ ತಂತ್ರ ಬರೋಲ್ಲ, ನನಗೇನಂತ ಏನಿಲ್ಲ, 2 ಗಂಟೆ ಗಾಡಿ ತಗೊಂಡೋಗಿ ಹಚ್ತೀನಿ, ಕೈ ಮುಗಿದ್ಬಿಟ್ಟು ನೀನೇ ಎಲ್ಲ ಅಂತ ಹೇಳ್ಬಿಟ್ಟು ಬರ್ತೀನಿ ಕಣವ ಅಂತ ನಾನು ಕನಸಲ್ಲಿ ಹೇಳಿದೆ.
ನನಗೆ ಕನಸಲ್ಲಿ ಹೇಳಿದ್ವಿ ನನಗೆ ಆಯಿತು ಅಂತ ಅಂದ್ಬಿಟ್ಟು ತಲೆ ಸವರ್ಬಿಟ್ಟು ಇದು ಮಾಡಿದ್ರು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಅದೇ ಇದರಲ್ಲಿ ಒಂದು ಅಜ್ಜಿ ರೂಪ ತಗೋತಾರೆ ಒಬ್ಬರು. ಅಜ್ಜಿ ರೂಪ ತಗೊಂಡು ಕಂಚಿನ ತಂಟೆ ಒಳಗೆ ಬಿಸಿಯನ್ನು ಹಾಕತ್ತಾರೆ. ಅದಕ್ಕೆ ತುಪ್ಪ ಹಾಕ್ಕೊಂಡು ತೊಡೆ ಮೇಲೆ ಕುಂಡಿಸ್ಕೊಂಡು ತಿನ್ನಿಸ್ತಾರೆ ನನಗೆ. ತಿನ್ನಪ್ಪ, ನೀನು ನಿನ್ನ ತಲೆ ಕೆಡಿಸ್ಕೊಬೇಡ, ನೀನೇನೇ ಇದ್ರು ನಾವಿರ್ತೀವಿ ನಿನ್ನ ಜೊತೆಲಿ, ಯಾರು ಏನೇ ತಿಳ್ಕೊಳ್ಳಿ, ಜಗತ್ತೇ ಒಂದಾಗಲಿ, ನಾವಿರ್ತೀವಿ. ಜನ ಏನಾರ ಅಂದ್ಕೊಳ್ಳಿ, ನೀನು ಚೆನ್ನಾಗಿದ್ರು ಅಂತಾರೆ, ಚೆನ್ನಾಗಿಲ್ಲ ಅಂದರು ಅಂತಾರೆ, ತಿನ್ನು ಅಂದ್ಬಿಟ್ಟು ತಿನ್ನಿಸ್ತಾ ಇರ್ತಾರೆ. ಆವಾಗ ನನ್ನ ತಿಂತ ನಾನೇನು ಮಾಡ್ತೀನಿ, ಸಾಕಜ್ಜಿ ನನಗೆ ಅಂತ ಅಂದಾಗ, ಸಾಕು ಅನ್ಬೇಡ ತಿನ್ನು ನೀನು ಅಂತ ಹೇಳ್ಬಿಟ್ಟು ತಿನ್ನಿಸ್ತಾರೆ. ತಿನ್ನಿಸ್ಬೇಕಾದ್ರೆ ಇನ್ನೊಬ್ರು ಹಿಂದಿಂದ ಬಂದ್ಬಿಟ್ಟು ತಲೆ ಮೇಲೆ ಪೈಡ್ ಅಂತ ಹೊಡೆದ್ಬಿಡ್ತಾರೆ. ಏನು ಊಟ ಮಾಡ್ಕೊಂಡು ಕೂತಿದ್ಯಾ, ಏನೋ ಕೆಲಸ ಮಾಡ್ಬೇಕು ನೀನು ಅಂದ್ಬಿಟ್ಟು. ಇನ್ನೊಬ್ರು ಒಂಥರ ರೌದ್ರ ರೂಪ ಇರ್ತಾರೆ ಅವರು. ಹೊಡೆದಾಗ ನಾನೇ ಹುಡುಗ ಕೀರು ಹಾಕ್ಕೊಂಡು ಎದ್ಬಿಡ್ತೀನಿ. ಎದ್ದಾಗ ಒಂದು ಮಿನಿಮಮ್ ಒಂದು 4:15 ಟೈಮು ಬೆಳಗಿನ ಜಾವ. ನಮ್ಮ ಅಪ್ಪಂಗೆ ಹೇಳ್ತೀನಿ, ಈ ಥರ ಎಲ್ಲ ಕಣ್ತು ನನಗೆ ಹೆಂಗೆ ಅಂತ ಅಂದಾಗ, ಏನೋ ಕಬ್ಬಾಳ ಮನೆ ಏನೋ ಇರಬೇಕು, ದಾರಿ ತೋರಿಸ್ತವ್ರೆ, ನೋಡೋಣ ಬಿಡಪ್ಪ ಅಂತ ಅವರು ನನಗೆ ಹೇಳ್ತಾರೆ. ಬೆಳಗ್ಗೆ ಎದ್ದು ತಿರ್ಗಿ ಮಾಮೂಲಿ ಯಥಾ ಪ್ರಕಾರ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಬೇಕಾದ್ರೆ ಉತ್ತದ ಮೇಲಕ್ಕೆ ಎಲ್ಲಿತ್ತ ಸರ್ಪ ಬಂದು ಸಡೆ ಎತ್ಕೊಂಡು ನಿಂತ್ಕೊಬಿಡ್ತು. ಸಡೆ ಎತ್ಕೊಂಡು ನಿಂತ್ಕೊಂಡಾಗ ನನಗೆ ಗಾಬರಿ ಸಿಕ್ಕಾಬಿಟ್ಟೆ ಯಾವ ನೋಡಿದಾಗ. ಆಮೇಲೆ ಇನ್ನೊಂದು ಕಡೆ ಇದೆ ಧೈರ್ಯ, ಕಡಿದ್ರೆ ಇಲ್ಲೇ ಕಡಿದ್ರೆ ಸತಾಗಲಿ ಬಿಡು ಅನ್ನೋ ಒಂದು ಧೈರ್ಯ ಬಂದ್ಬಿಡ್ತು ನನಗೆ. ಆಮೇಲೆ ಹಂಗೆ ಪೂಜೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ ಒಬ್ರು ಇದ್ದರು, ಜಯಣ್ಣ ಅಂದ್ಬಿಟ್ಟು, ಇವಳು ಇದ್ದಾರೆ ಮಾಗಡಿಲಿ, ಅವರು ಫೋಟೋ ಸ್ಟುಡಿಯೋ ಇದು ಮಾಡ್ಕೊಂಡಿದ್ದಾರೆ. ನಾನು ಅವ್ರಿಗೆ ಹೇಳಿದೆ, ಜಯಣ್ಣ ಹಿಂಗೆ ಇದೆ, ಹೆಂಗಪ್ಪ ಮಾಡೋದು, ನನಗೆ ಹಿಂಗೇನೂ ಇಲ್ಲ ಅಂತ, ದುಡ್ಡು ಕಾಸಿಲ್ಲ, ಸಾಲ ಮಾಡ್ಕೊಬಿಟ್ಟಿದ್ದೀನಿ ನಾನು, ಈ ಥರ ನನಗೆ ಕಾಣ್ತೈತಿ, ಏನು ಮಾಡೋದು ಅಂದಾಗ, ಆಯಿತು ನನ್ನ ಜೊತೆ ಕೆಲಸ ಮಾಡ್ತಾಯಿರು, ನೋಡೋಣ ಅಮ್ಮನ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಪಂಚಲೋಕದಲ್ಲಿ ಒಂದು ವಿಗ್ರಹ ಮಾಡಿಸ್ಕೊಟ್ರು ಬಿಡ್ದಿಲಿ. ಅವರೇ ಎಲ್ಲ ಅಮೌಂಟ್ ಹಾಕಿ ಅದಕ್ಕೆ ಇದು ಮಾಡಿಕೊಟ್ರು. ಅದನ್ನು ಮಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದೆ. ಅವ್ರಿಗೆ ಕರೆದಾಗ ಹೋಗೋದು, ಆರ್ಡ್ರ್ ಮಾಡೋದು, ಯಥಾ ಪ್ರಕಾರ ಬಂದು ಅಮ್ಮನ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದೆ. ಹಂಗೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಒಂದು ದಿವಸ ನಮ್ಮ ಅಪ್ಪರು ಏನಂತಿದ್ದಾರೆ, ವಿಗ್ರಹ ಎಲ್ಲ ಮಾಡ್ಸ್ಕೊಂಡು ಕೂತ್ಕೊಂಡೆ, ಪೂಜೆ ಮಾಡ್ಕೊಂಡು ಕೂತ್ಕೊಂಡೆ, ಜನ ಬರೋಲ್ಲ, ಏನು ಬರೋಲ್ಲ, ನಿನಗೇನಂತ ಏನೂ ಗೊತ್ತಿಲ್ಲ, ಯಾವ ಇದ್ರಲ್ಲಿ ಮಾಡ್ತೀಯ ಅಂತ ಅಂದಾಗ, ತಾಯಿನೇ ನನಗೆ ಮೈ ತುಂಬ್ದಂಗೆ ಆಗ್ಬಿಡ್ತು. ಹೆಂಗೆ ಅಂತಂದರೆ ಒಂಥರ ಕರೆಂಟ್ ಮುಟ್ದಂಗೆ ಆಗ್ಬಿಡ್ತು. ನಾನೇ ದೇವ್ರು ಬರೋರನ್ನ ಎಲ್ಲರನ್ನೂ ಆಡ್ಕೊಂಡೋಗಿನಿ, ಕರೆಂಟ್ ಮುಟ್ದಂಗೆ ಆಗ್ಬಿಡ್ತು ನನಗೆ. ರಪ್ಪ ಅಂತ ದೇಹದೊಳಗೆ ಸೇರ್ಕೊಂಡಂಗೆ ಆಗ್ಬಿಡ್ತು. ನಮ್ಮ ಅಪ್ಪನ ಹತ್ರ ವಾದ ಮಾಡೈತೆ ದೇವಿ, ಆಯಿತು ನಾನು ನಿನ್ನ ಮನೆಗೆ ನಾನು ಕಾವಲಾಗಿ ನಿಂತ್ಕೊತೀನಿ, ನಿನ್ನ ಸಾಲದ ನಾನು ಇದೆಲ್ಲ ನಾನು ಮಾಡ್ಕೊಡ್ತೀನಿ, ನನಗೇನು ಕೊಡ್ತೀಯಾ ಅಂತ ಕೇಳೈತಿ ದೇವಿ. ನಿಮ್ಗೇನು ಬೇಕಮ್ಮ, ನಮ್ಮಿಂದ ನಿಮ್ಗೇನು ಕೇಳಿದ್ರು ನಾನು ಮಾಡ್ತೀವಿ ಅಂತ ನಮ್ಮ ಅಪ್ಪರು ಅಂದಾರೆ. ನಿನ್ನ ಜಮೀನನ್ನ ನಾನು ಬಿಟ್ಕೊಡು, ಏನಾಯ್ತು ನಿನ್ನ ಜಮೀನು ಏನೈತೆ ಅದು ನಾನು ಬಿಟ್ಕೊಡು, ನಾನು ಇರೋ ಸ್ಥಾನ ನಾನು ಬಿಟ್ಕೊಟ್ಬಿಡ್ಬೇಕು, ಅದು ನಂದು ಸ್ಥಾನ, ಇದು ನಂದು ಅಂತ ಅನ್ನಂಗಿಲ್ಲ ಅಂತ ದೇವಿ ಕೇಳೈತಿ ನಮ್ಮ ಅಪ್ಪನ. ಆಯ್ತಮ್ಮ ಅಂತ ಅವ್ರು ಅಂದ್ಬಿಟ್ಟಾರೆ. ಭಾಷೆ ತಗೊಂಡೈತೆ. ಭಾಷೆ ತಗೊಂಡು ದೇವಿ ಹೊಂಟೋದ್ಮೇಲೆ 1 ವಾರ ನೋವು ಬಂದ್ಬಿಡ್ತು ನನಗೆ, ಫುಲ್ಲು ಮೈಕೈ ಇಲ್ಲ. ಯಾವ ಥರ ಅಂದರೆ ಎಷ್ಟೇ ಸ್ನಾನ ಮಾಡಿದ್ರೆ ಬಿಸಿ ಕಾವು ಕೊಟ್ಟರು ನನಗೆ ನೋವು ಅನ್ನೋದು, ಎದೆ ನೋವು ಬರೋದು, ಆ ಥರ ಆಗೋದು, ಸಿಕ್ಕಾಪಟ್ಟೆ ನೋವು ಜಾಸ್ತಿ ಆಗ್ಬಿಡ್ತು. ಆಮೇಲೆ ನಾನು ದೇವಿ ಹತ್ರ ನಿಂತ್ಕೊಂಡು ಒಂದು ಮಾತು ಕೇಳಿದೆ ನಾನು ಅವ್ರಿಗೆ, ನೋಡವ್ವ ಸಿಕ್ಕಾಪಟ್ಟೆ ನನಗೆ ನೋವು ಕೊಡಬೇಡ, ಹಿಂಗೈತಿ ಅಂದಾಗ ಬಲಗಡೆ ಒಂದು ಹೂವು ಕೊಡ್ತು ದೇವಿ. ಕೈ ಮುಕ್ಕೊಂಡು ಆಯ್ತಮ್ಮ ಅಂತ ಅಂದ್ಬಿಟ್ಟು. ಇನ್ನೊಂದು ಏನಪ್ಪ ಅಂದರೆ, ಕಬ್ಬಾಳಮ್ಮ ಇಲ್ಲಿಗೆ ಇಷ್ಟು ತನಕ ಬಂತು. ಡೈಲಿ ಆಚೆ ಹೋಗೋದು, ಪೂಜೆಗಳ್ಗೆ ಹೋಗೋದು, ಹೋಮಗಳ್ಗೆ ಹೋಗೋದು, ಮನೆಗಳಿಗೆ ಅಲ್ಲಿ ಹೋಮಗಳು ಮಾಡಿಸೋದು, ಪುರೋಹಿತರುಗಳು ಕರ್ಕೊಂಡೋಗಿನಿ, ಹೋಮಗಳು ಮಾಡಿಸೀನಿ. ದೇವಿಗೆ ಶಕ್ತಿ ನೋವು ಬರೋದು, ಅವ್ರ ಮನೆಗೂ ಅಭಿವೃದ್ಧಿಗಳಾಗೋರು. ಆಮೇಲೆ 2ನೇ ದಿನಪ್ಪ ಅಂದರೆ, ಪೂಜೆ ಮಾಡ್ತಾ ನಾವು ಶಿವಗಂಗೆ ಕೆರೆಗೆ ಹೋದಾಗ ನಮಗೆ ಗೊತ್ತಿಲ್ಲ ಚೌಡಿ ಐತೆ ಇಲ್ಲಿ ನಮಗೆ ಅಂತ ನಮಗೆ ಗೊತ್ತಿಲ್ಲ. 12 ಗಂಟೆ ರಾತ್ರಿಯಲ್ಲಿ ಒಂದು ಪೂಜೆ ಹಾಕ್ಕೊಂಡು ಅಭಿಷೇಕ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗಿದ್ದು. ಅಭಿಷೇಕ ಮಾಡಿ ಪೂಜೆ ಮಾಡಿದಾಗ ಆ ತಾಯಿನ ತಲೆ ಮೇಲೆ ಇಟ್ಕೊಂಡು ಬರಬೇಕಾದ್ರೆ ಕೆರೆ ಸೀರೆ ಉಟ್ಕೊಂಡು ಬಂದಂಗೆ ಆಗ್ಬಿಡ್ತು ನೀರಿಂದ. ಕರೆ ಸೀರೆ ಉಟ್ಕೊಂಡು ಸೀದಾ ನಮ್ಮ ಹತ್ರಕ್ಕೆ ಬಂದು ನಿಂತ್ಕೊಂಡಂಗೆ ಆಗ್ಬಿಡ್ತು. ನಮಗೆ ಗೊತ್ತಾಗಲಿಲ್ಲ ಯಾರು ಅಂದ್ಬಿಟ್ಟು ಸುಮ್ಮನಾಗೋದು. 3 ತಿಂಗಳು ನಮಗೇನೂ ಗೊತ್ತಿಲ್ಲ ಅದ್ರ ಬಗ್ಗೆ, ಚೌಡಿ ಬಗ್ಗೆ ಏನೂ ಗೊತ್ತಿರಲಿಲ್ಲ ನನಗೆ. ಕಬ್ಬಾಳಮ್ಮನ ಪೂಜೆ ಮಾಡೋದು, ಏನೋ ಕೆಲಸ ಇದ್ದರೆ ಆರ್ಡ್ರುಗಳಿದ್ರೆ ಆರ್ಡ್ರಿಗೆ ಹೋಗೋದು, ಪೂಜೆ ಆರ್ಡ್ರುಗಳು ಮಾಡ್ಕೊಳ್ಳೋದು, ಬರೋದು, ಪೂಜೆ ಮಾಡೋದು, ಆ ಥರ ಇದ್ದೆ. ಒಂದು ದಿವಸ ನನಗೆ ತಿರ್ಗಾ ಯಥಾ ಪ್ರಕಾರ ಥರ ಕೂಗೋಕ್ಕೆ ಸ್ಟಾರ್ಟ್ ಆಯಿತು. ರೌದ್ರ ರೂಪ ಮಾತಾಡೋದು, ಆಮೇಲೆ ರಕ್ತ ಕೇಳೋದು ಜಾಸ್ತಿ. ಸುಮ್ಮನೆ ನಾನು ಹಿಂಗೆ ಏನೋ ಒಂದು ಮಾಡ್ತಿದ್ರೆ ಪಟ್ಟಂತ ಕೈ ಕುಯ್ಕೊಳ್ಳೋದು ನಾನೇ. ಇದ್ಕಿದ್ದಂಗೆ ಬೆಳ್ಳು ಸಂದೆಯಲ್ಲಿ ರಕ್ತ ಬರೋದು, ಆ ಥರ ಎಲ್ಲ ಬರೋದು. ಇಲ್ಲ ಇದ್ಕಿದ್ದಂಗೆ ಗಾಡೀಲಿ ಬೀಳೋದು, ಆ ಥರನೇ ಆಗೋದು ನನಗೇನೆ, ಬೇರೆ ಯಾರಿಗೂ ಆಯ್ತಿರಲ್ಲ, ನನಗೆ ಆಗೋದು. ಇದು ಯಾಕೋ ಸರೋಗಲಿಲ್ಲ ಅಂತ ಅಂದ್ಬಿಟ್ಟು ತಿರ್ಗಾ ಅಮ್ಮನ ಹತ್ರ ನಿಂತ್ಕೊಂಡು ಕೇಳಿದೆ, ಏನಮ್ಮ ಇದು ಈ ಥರ ಆಯ್ತದೆ, ಹಂಗೆ ಯಾವ ಥರ ಇದು ಮಾಡಬೇಕು ಅಂದಾಗ ತಿರ್ಗಾ ಯಥಾ ಪ್ರಕಾರ ಅಮ್ಮ ಕನಸಿಗೆ ಬಂದು
ಹಿಂಗೆ ಚೌಡಿ ಐತೆ ಹಿಂಗೆ ಅದನ್ನು ಈ ಥರ ಮಾಡು, ಇಂಥ ಹೋಗ್ಬೇಕಂದ್ರೆ ನಿನಗೆ ಒಂದು ವಿಗ್ರಹ ಸಿಗುತ್ತೆ, ಅದನ್ನು ಎತ್ಕೊಂಬ ಇದನ್ನು ಅಂತ ತಾಯಿ ಕೊಟ್ಟಿತ್ತು. ನಾವು ಅದೇ ದಾರಿಲಿ ಹೋಗ್ಬೇಕಾದ್ರೆ ಅಲ್ಲೆಲ್ಲ ಓಡಾಡ್ತಾ ಇದ್ದಾರೆ, ಚೆನ್ನಾಗಿ ಎಲ್ಲ ಓಡಾಡ್ತಾ ಇದ್ದಾರೆ. ಅಲ್ಲೇ ನನಗೆ ಒಂದು ವಿಗ್ರಹ ಸಿಕ್ತು, ತಗೊಂಬಂದು ಆ ತಾಯಿನ ಚಾಮುಂಡೇಶ್ವರಿ ಥರ ಹಳೇ ಕಾಲದ್ದು ಒಂದಿಷ್ಟೇ ಉದ್ದ ಇತ್ತು, ಒಂದು 5 ಇಂಚ್ ಇತ್ತು ಅಷ್ಟೇ. ತಗೊಂಬಂದು ಅದನ್ನು ತಗೊಂಬಂದು ಮಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದು. ಆಮೇಲೆ ನಮಗೆ ಸಪ್ತಮಾತೃಕೆ ಚೌಡೇಶ್ವರಿ ಐತಿ ಅಂತ ಆಮೇಲೆ ಗೊತ್ತಾಗಿದ್ದು ನಮಗೆ. ಆಮೇಲೆ ತೆಗ್ದು ಇಲ್ಲಿ ಭೂಮಿಲಿ ತೆಗ್ದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅಂತೂ ಅವರು ನಮಗೆ ಕೇಳಿದ್ದು ಒಂದೇ ಮಾತು, ವ್ರತ ಈ ಥರ ಮಾಡಬೇಕು, ಮನೆಗೆ ಹೋಗಂಗಿಲ್ಲ, ಯಾರ ಮುಖ ನೋಡೋಂಗಿಲ್ಲ, ಯಾರ ಜೊತೆ ಮಾತಾಡೋಂಗಿಲ್ಲ, ಮೊಬೈಲ್ ಹಿಡಿಯೋಂಗಿಲ್ಲ, ಬಟ್ಟೆ ಹಾಕೋಂಗಿಲ್ಲ, ಆ ಥರನೇ ಕೇಳಿದ್ದು. ನಾನು ಅದಕ್ಕೆ ಇನ್ನೊಂದೇನಪ್ಪ ಅಂದರೆ ಈ ಸಂಬಂಧಿಕರು, ಆಮೇಲೆ ನಮ್ಮ ಅಪ್ಪ ನಮ್ಮಮ್ಮ, ಆಮೇಲೆ ಎಲ್ಲರೂ ಒಂದು ಸ್ವಲ್ಪ ಎದುರಿಸ್ಬಿಟ್ರು ನನಗೆ. ಚೌಡಿ ಅಂದರೆ ಸುಮ್ಮನೆ ಭಯಂಕರ ಇರ್ತದೆ, ಚೌಡಿ ಸಾಕಿರೋರನ್ನೇ ತಿನ್ಬಿಡುತ್ತೆ, ಹುಷಾರಾಗಿರಬೇಕು, ಹೆಂಗೆ ಏನು ಮಾಡ್ತೀಯ ಅಂತ. ನಾನು ಮೇನ್ ಕೇಳ್ತಿದ್ದು ಕಬ್ಬಾಳಮ್ಮನ ಕೇಳಿದೆ, ಅಮ್ಮ ಇದಕ್ಕೆ ಹೆಂಗೆ ಮಾಡಬೇಕು, ಯಾವ ಥರ ಪೂಜೆ ಮಾಡಬೇಕು, ನಾನೆಲ್ಲೂ ಏನೂ ಕಲ್ತಿಲ್ಲ, ಯಾರ ಹತ್ರನೂ ನಾನು ಹೋಗಿಲ್ಲ, ಹೆಂಗೆ ಮಾಡ್ಬೇಕಮ್ಮ ಅಂತ ಕೇಳಿದಾಗ ತಾಯಿ ಹೇಳೋಳು ನನ್ನ ಕನಸಲ್ಲೆಲ್ಲ, ಈ ಥರ ಮಾಡು, ಇವತ್ತು ಹಿಂಗೆ ಪೂಜೆ ಮಾಡು, ಅವ್ಳಿಗೆ ಈ ಥರ ಕರಿ, ಅವಳು ಈ ಥರ ಮಾತಾಡಿಸು ಅಂತ. ನಾವು 48 ದಿವಸನೂ ತೋರ್ತಲ್ಲ ಇದೇ ದೇವಸ್ಥಾನದಲ್ಲಿ ಇತ್ಕೊಂಡು 48 ದಿವಸನೂ ನಾನು ಇದೇ ದೇವಸ್ಥಾನದಲ್ಲಿ ಇತ್ಕೊಂಡು ನಾನು ಪೂಜೆ ಮಾಡ್ಕೊಂಡು ಹೋದೆ. ಯಾರ ಮುಖ ನೋಡೋಕ್ಕಿಲ್ಲ, ಯಾರ ಜೊತೆ ಮಾತಾಡ್ಸೋಕ್ಕಿಲ್ಲ, ನಾನು ಯಾರು ಬಂದರು ಅಂತಲೂ ನೋಡೋಕ್ಕಿಲ್ಲ. ತಾಯಿ ತವ ಕೂತ್ಕೊಂಡಿನಿ, ಜಪ ಥರ ಮಾಡೀನಿ, ಕೂತ್ಕೊಂಡು ಜಪ ಮಾಡಿಸೋದು, ಪೂಜೆ ಹಾಕೀನಿ. ಆಮೇಲೆ ಒಂದು 3 ದಿವಸ ಆದಮೇಲೆ ಈಚೆ ಕರ್ಕೊಂಡೋಗಿ ಸ್ಟಾರ್ಟ್ ಮಾಡ್ತು. ಮೊದಲು ವಾಯ್ಸು ಬರಪ್ಪ ಈಚೆಗೆ ಅಂತ ಕರೆಯೋದು, ಈಚೆ ಕರ್ಕೊಂಡು ಹೋಗೋದು, ಅಲ್ಲೆಲ್ಲರ ಕುಂಡಿಸೋದು, ಇಲ್ಲಿ ಜಪ ಮಾಡು ಅನ್ನೋದು, ಆ ಥರ ಹೇಳೋದು. ನಾನು ಆ ಥರ ಎಲ್ಲ ಮಾಡೀನಿ ರಾತ್ರಿ ಹೊತ್ತು. ಅದೇ ತಾಯಿ ಹೆಂಗೆ ಹೇಳ್ತಾರೆ ಆ ಥರ ಎಲ್ಲ ಮಾಡೀನಿ. ಮಾಡ್ಕೊಂಡು ತಿರ್ಗಾ ಒಂದು 4-4:15 ಕರ್ಕೊಬಂದು ಇಲ್ಲಿ ಅಭಿಷೇಕ ಮಾಡೋದು, ಪೂಜೆ ಹಾಕೋದು, ಅದನ್ನೇ ಮಾಡ್ತಿದ್ದೆ ನಾನು. ಮಾಡ್ಕೊಂಡು 48 ದಿವಸ ಆದಮೇಲೆ ನಾನು ಇನ್ನೇನು ಒಂದು ಚಿಕ್ಕದಾಗಿ ಹೋಮ ಮಾಡಿಸ್ಬೇಕು, ಆಮೇಲೆ ಮರಿ ಹೊಡೆದು ಇದು ಮಾಡಬೇಕು ಅನ್ನೋದು ತಾಯಿನೇ ಹೇಳಿದ್ದು ಕಬ್ಬಾಳಮ್ಮನೆ. ಆದರೆ ಹಿಂದಿನ ದಿವಸ ನನಗೆ ನೆರಳು ರೂಪದಲ್ಲಿ ಕಂಡುಬಿಡ್ತು ಚೌಡಿ. ಯಾವ ಥರ ಕಾಣ್ತು ಅಂದರೆ ಹಿಂಗೆ ಪೂಜೆ ಮಾಡ್ತಾಯಿದ್ದೆ, ಒಂದು 12 ಗಂಟೆ ರಾತ್ರಿಯಲ್ಲಿ ಪೂಜೆ ಮಾಡಬೇಕಾದ್ರೆ ನನಗೆ ನೆರಳು ರೂಪದಲ್ಲಿ ನಿಂತ್ಕೊಬಿಡ್ತು. ನಿಂತ್ಕೊಂಡಾಗ ಕೀರಾಡೋದೆ ನಾನು ಒಬ್ಬನೇ, ಯಾರೂ ಇಲ್ಲ ಇಲ್ಲಿ, ತೋಟ ದೂರ, ಮನೆ ಒಂದು 1 ಕಿಲೋಮೀಟರ್ ಆಗುತ್ತೆ ಮನೆಗೂ ತೋಟಕ್ಕೂ. ಕೀರಾಡೋದು ನಾನು. ಕೀರಾಡೋದ್ಮೇಲೆ ನೆರಳು ಮಾತಾಡ್ತು, ನೀನೇನು ಎದುರು ಬೇಡ, ನಾನು ಇದ್ದೀನಿ ನಿನ್ನ ಜೊತೆಲಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತು. ನಾನು ಏನು ಮಾಡಬೇಕು ಮಾಡಬೇಕು ಅಂದಾಗ ಈಚೆ ಕರ್ಕೊಂಬಂದು ಈಚೆಗೆ ಬಂದಾಗ ಒಂಥರ ಜ್ಯೋತಿ ರೂಪದಲ್ಲಿ ಕಾಣ್ತು. ಕರ್ಪೂರದಲ್ಲಿ ಯಾರೋ ಹಚ್ಚವ್ರು ಏನೋ ಥರ ಕಂಡುಬಿಡ್ತು. ನೋಡಪ್ಪ ಇಲ್ಲಿ 21 ಅಡಿ, ಫಸ್ಟು 108 ಅಡಿ ಕೇಳಿತ್ತು. ನಾವು 108 ಅಡಿ ನಮ್ಮ ಶಕ್ತಿ ಇಲ್ಲ ಮಾಡ್ಸೋಕ್ಕೆ ಅಮ್ಮ, ನಮ್ಮ ನಾವು ಬಡವರೇ ಇಲ್ಲ ಕಣವ ಅಂತಂದಾಗ 21 ಅಡಿ ಕೇಳೈತಿ. ಇವಾಗ 21 ಅಡಿ ಮಾಡ್ಸೋಕ್ಕೆ ಇದು ಮಾಡ್ತಾಯಿದ್ವಿ. ಆ ಥರ ಇಲ್ಲಿ ನೆಲ್ಕೊಂಡಿದ್ದು. ಆಮೇಲೆ ಇಲ್ಲಿ ಏನೇ ಒಂದು ಮಾಡಬೇಕಾದ್ರೂ ನಾವು ದೇವ್ರು ಬಿಟ್ಟು ನಾವೇನು ಮಾಡೋಲ್ಲ. ಫಸ್ಟು ದೇವ್ರು ಕೇಳ್ತೀವಿ, ದೇವ್ರು ಯಾವ ಲೆಕ್ಕಾಚಾರದಲ್ಲಿ ಈ ಥರ ಮಾಡ್ರಪ್ಪ, ಹಿಂಗೆ ಮಾಡಿ ಅಂತಂದ್ರೆ ಮಾಡೋದು. ಯಾರೋ ಹೇಳ್ತಾರೆ, ಏನೋ ಹೇಳ್ತಾರೆ, ಅದೆಲ್ಲ ಕೇಳೋಲ್ಲ. ಫಸ್ಟು ಏನು ದೇವ್ರು ಹೇಳ್ತೈತೆ, ಕಬ್ಬಾಳಮ್ಮ ಏನು ಹೇಳ್ತಾರೆ ಆ ಲೆಕ್ಕಾಚಾರದಲ್ಲಿ ಮಾಡ್ತೀವಿ. ಈಗ ಬರೋ ಭಕ್ತಾದಿಗಳಿಗೂ ಅದೇ ನಾನು ಹೇಳೋದು, ಫಸ್ಟು ಮೊದಲು ಕಬ್ಬಾಳಮ್ಮನ ಕೈ ಮುಗಿರಿ, ಆಮೇಲೆ ಚೌಡಮ್ಮನ ಕೈ ಮುಗಿರಿ, ಆಮೇಲೆ ಚೌಡಮ್ಮನ ಬಲಿ ಕೊಟ್ಕೊಂಡು ನೀವೇನು ಕೇಳ್ಕೊತೀರ ಕಷ್ಟ ಕಾರ್ಪಣ್ಯಗಳು ಕೇಳ್ಕೊಡಿ, ಇಷ್ಟೇ ದಿನದಲ್ಲಿ ಆಗಬೇಕು ಅಂತ ಕೇಳಿ. ಒಬ್ಬೊಬ್ರು ಬರ್ತಾರೆ ಕಬ್ಬಾಳಮ್ಮನ ಕೈಯೇ ಮುಗಿಯಲ್ಲ, ಡೈರೆಕ್ಟ್ ಚೌಡಮ್ಮಗೆ ಕೈ ಮುಗಿತಾರೆ, ಚೌಡಮ್ಮನ ಕೇಳ್ಕೊಂಡು ಹೋಗ್ತಾರೆ. ಅವರು ಕಷ್ಟಗಳು ಅರಿಯಲ್ಲ. ಮೊದಲು ಕಬ್ಬಾಳಮ್ಮನ್ನೇ ಕೇಳಬೇಕು, ಯಾಕೆಂದರೆ ಮೊದಲ ಸ್ಥಾನ ಅವಳದೇ, ಕಬ್ಬಾಳಮ್ಮನೇ ಮೊದಲ ಸ್ಥಾನ. ನಾವು ಜಾಸ್ತಿ ಕೊಡೋದೇ ಕಬ್ಬಾಳಮ್ಮನಿಗೆ, ಆಮೇಲೆ ಚೌಡಮ್ಮನಿಗೆ. ಮೊದಲು ಪೂಜೆ ಮಾಡೋದೇ ಕಬ್ಬಾಳಮ್ಮನಿಗೆ. ಯಾವ ಥರ ಅಂತಂದರೆ ಇಲ್ಲಿ ಬಂದವ್ರಿಗೆ ನಾವು ಹೇಳ್ತಾ ಇರ್ತೀವಿ, ಮೊದಲು ಕಬ್ಬಾಳಮ್ಮನ ಕೈ ಮುಗಿರಿ, ಕೈ ಮುಗಿದು ಈ ಅಮ್ಮನ ಕೈ ಮುಗಿದು ಚೌಡೇಶ್ವರಿಗೆ ಕೈ ಮುಗಿರಿ, ಬಲಿ ಹಾಕ್ತೀರಾ ಅಲ್ಲ ಆಯ್ತಾ, ತಗೊಳ್ಳಿ ಮಂಗಳಾರತಿ ತಟ್ಟೆ ನೀವೇ ಮಾಡಿ, ಪೂಜೆ ಆಯಿತಾ ಅಷ್ಟು ಕುತ್ಕೊಳ್ಳಿ, ಅಷ್ಟು ಕುಂಕುಮ ತಗೊಳ್ಳಿ, ಕಬ್ಬಾಳಮ್ಮನ ಕೇಳಿ, ಏನು ಬೇಕಾದ್ರೂ ಕೇಳಿ, ನನ್ನ ಹತ್ರ ಕೇಳಬೇಡಿ. ನಾನು ನಿಮ್ಮಂಗೆ ನನ್ನ ಹತ್ರ ಏನು ಕೇಳೋಕ್ಕೋಗ್ಬಿಡಿ, ತಾಯಿ ಹತ್ರ ಕೇಳಿ. ತಾಯಿ ಇಂಥ ಕೆಲಸ ಮಾಡಿಕೊಡೋದು ಅಂತ ಕೆಲಸ ಮಾಡ್ಕೊಡ್ತೀನಿ. ಇಲ್ಲಿ ಏನಪ್ಪ ಅಂದರೆ ವಾಮಾಚಾರ ಮಾಡ್ತೀನಿ ಅವೆಲ್ಲ ಇಲ್ಲಮ್ಮ, ವಾಮಾಚಾರ ಮಾಡಲ್ಲ. ಒಳ್ಳೆ ಉದ್ದೇಶ ಇದ್ದರೆ ಮಾತ್ರ ಬನ್ನಿ, ಕೆಟ್ಟ ಉದ್ದೇಶಕ್ಕೆಲ್ಲ ಬರೋಕ್ಕೆ ಹೋಗ್ಬಿಡಿ. ವಾಮಾಚಾರ ಮಾಡಿ ನನ್ನ ಆಸ್ತಿ ಹೊಡ್ಕೊಂಡು ಹೋಗ್ತಾವ್ರೆ, ಬೇರೆ ಆಸ್ತಿಗಳಿಗೆ ಬೇಜಾನ್ ಜನ ಬರ್ತಾರೆ, ನನ್ನ ಆಸ್ತಿ ಅದು ಅಂತ ಬರ್ತಾರೆ. ಇಲ್ಲಿ ತಾಯಿ ಹೇಳ್ಬಿಡ್ತಾಳೆ, ಇದು ನಿಂದಲ್ಲ ಆಸ್ತಿ, ಇದು ಬೇರೆಯವ್ರನ್ನ ನೀನು ಇದು ಮಾಡೋಕೆ ಬಂದಿದ್ದೀಯಾ, ನ್ಯಾಯವಾಗಿ ಬಾ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅಂಥವ್ರು ಬರೋದಿಲ್ಲ.
ಇದು ಯಾಕೋ ಸರೋಗಲ್ಲ ಇಲ್ಲಿ ಏನಿದು ನೇರವಾಗಿ ಮಾತಾಡ್ತದೆ ಏನೋ ಲೆಕ್ಕಾಚಾರದಲ್ಲಿ ತಿಳ್ಕೊತಾರೆ. ಅವರು ಎಷ್ಟೋ ಜನ ಕೇಳೋರೆ, ನಾವು ಇಷ್ಟು ಅಮೌಂಟ್ ಕೊಡ್ತೀನಿ ಮಾಡಿ ಅಂತ. ನಾವು ಅಂಥವೆಲ್ಲ ನಾವೇನು ಮಾಡ್ಕೊಳ್ಳೋದು. ಏನೇ ಇದು ನ್ಯಾಯವಾಗಿ ಬನ್ನಿ, ನ್ಯಾಯವಾಗಿ ದೇವಿ ಹತ್ರ ಕೇಳ್ಕೊಳ್ಳಿ. ಆ ದೇವಿ ಏನು ಹೇಳ್ತಾರೋ ಆ ರೀತಿಲಿ ಮಾಡ್ಕೊಬೇಕು. ಇದು ಹಿಂದೆ ಈ ಸನ್ನಿಧಾನದ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದ. ಧನ್ಯವಾದಗಳು.